ಪವರ್ ಸೆಂಟರ್ ಆಯಿತು ಎಐಸಿಸಿ ಅಧ್ಯಕ್ಷ ಖರ್ಗೆ ನಿವಾಸ. ಸಿಎಂ ಆಪ್ತರು ಖರ್ಗೆ ನಿವಾಸಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಸಿಎಂ ಆಪ್ತರಿಂದ ಖರ್ಗೆ ಎದುರು ದಲಿತ ಟ್ರಂಪ್ ಕಾರ್ಡ್ ಪ್ಲೇ ಆಗ್ತಾ ಇದೆ. ಖರ್ಗೆ ನಿವಾಸಕ್ಕೆ ಮಹದೇವಪ್ಪ ವೆಂಕಟೇಶ್ ಆಗಮಿಸಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ನಿವಾಸಕ್ಕೆ ಹೆಬ್ಬಾಳ್ಕರ್ ಭೇಟಿ ಕೊಟ್ಟಿದ್ದಾರೆ. ಬೆಂಗಳೂರಿನ ಸದಾಶಿವನಗರದಲ್ಲಿರುವಂತಹ ಖರ್ಗೆ ನಿವಾಸಕ್ಕೆ ನಾಯಕರು ಒಬ್ಬರಾಗ್ತಾ ಒಬ್ರು ಭೇಟಿ ಕೊಡ್ತಾ ಇರುವಂತದ್ದು. ಪಟ್ಟದ ಆಟದ ಮಧ್ಯೆ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳು ಕಂಡು ಬರ್ತಾ ಇದೆ. ನೋಡಿ, ನಿನ್ನೆ ಸಿಎಂ ಸಿದ್ದರಾಮಯ್ಯ ಸುದೀರ್ಘ ಸಭೆಯನ್ನು ನಡೆಸಿದ್ರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರೊಟ್ಟಿಗೆ. ಅದಾದ ನಂತರದಲ್ಲಿ ಇವತ್ತಾಗ್ತಾ ಇರುವಂತಹ ಬೆಳವಣಿಗೆ, ದಲಿತ ನಾಯಕರಿಂದ ಸಿಎಂ ದಾಳ ಉರುಳಿಸಲು ಪ್ಲಾನ್ ನಡೀತಾ ಇದೆ. ಸತೀಶ್ ಜಾರಕಿಹೊಳಿ ಡಿನ್ನರ್ ಮೀಟಿಂಗ್ ವೇಳೆ ಚರ್ಚೆಯಾಗಿದೆ. ತಮ್ಮ ಅಭಿಪ್ರಾಯ ತಿಳಿಸೋದಕ್ಕೆ ಖರ್ಗೆ ನಿವಾಸಕ್ಕೆ ಆಗಮಿಸ್ತಾ ಇದ್ದಾರೆ. ದಲಿತ ನಾಯಕತ್ವದ ಬಗ್ಗೆ ಮನವರಿಕೆ ಮಾಡೋದಕ್ಕೆ ಈ ಭೇಟಿ ಅಂತ ಹೇಳಲಾಗ್ತಾ ಇದೆ. ನಾನು ಕೂಡ ಸಿಎಂ ರೇಸ್ನಲ್ಲಿದ್ದೀನಿ ಅಂತ ಹೇಳಿ ಪರಮೇಶ್ವರ್ ಅವರು ಹೇಳ್ತಾರೆ. ಗೃಹ ಸಚಿವರ ಮಾತಿದು, ರೇಸ್ನಲ್ಲಿದ್ದೀನಿ ಅಂತ ಹೇಳಿದ್ದಾರೆ. ದಲಿತ ಸಿಎಂ ದಾಳವನ್ನ ಉರುಳಿಸೋದಕ್ಕೆ ಆಪ್ತ ಸಚಿವರು ಪ್ಲಾನ್ ನಡೆಸ್ತಾ ಇದ್ದಾರೆ. ನೋಡಿ, ಈಗಾಗಲೇ ಆಗ್ತಾ ಇರುವಂತಹ ರಾಜಕೀಯ ಬೆಳವಣಿಗೆಗಳು, ಅದರ ಮಧ್ಯದಲ್ಲಿ ಈಗ ದಲಿತ ಸಿಎಂ ದಾಳ ಉರುಳಿಸೋದಕ್ಕೆ ನಾಯಕರು ಮುಂದಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕೆಂದ್ರೆ ಒಬ್ಬರಾಗ್ತಾ ಒಬ್ರು ನಾಯಕರು ಈಗ ಖರ್ಗೆ ಅವರನ್ನ ಭೇಟಿ ಆಗ್ತಾ ಇದ್ದಾರೆ. ಒಂದಷ್ಟು ಕಾಲ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ಮಾಧ್ಯಮದ ಮುಂದೆ ಗೃಹ ಸಚಿವರು ನಾನು ಕೂಡ ಸಿಎಂ ರೇಸ್ನಲ್ಲಿದ್ದೀನಿ ಅಂತ ಹೇಳಿ ಬಹಿರಂಗವಾಗಿ ಹೇಳ್ತಾರೆ. ಅಂದ್ರೆ ಈ ಮೂಲಕ ಸಿಎಂ ರೇಸ್ನಲ್ಲಿ ಮತ್ತೊಬ್ಬ ಅಭ್ಯರ್ಥಿ ಕಂಡು ಬರ್ತಾ ಇದ್ದಾರೆ. ಯಾಕೆಂದ್ರೆ ಈ ಹಿಂದೆಯೂ ಕೂಡ ತಾವು ಪರಾಭವಗೊಳ್ಳದೆ ಇದ್ದಿದ್ರೆ ಕತೆ ಬೇರೆ ಆಗಿರ್ತಿತ್ತು ಅನ್ನುವಂತಹ ಮಾತನ್ನ ಪರಮೇಶ್ವರ್ ಅವರು ಹೇಳ್ತಾ ಇದ್ರು. ಈಗ ನಾನು ಕೂಡ ಯಾವಾಗ್ಲೂ ರೇಸ್ನಲ್ಲಿ ಇದ್ದೇ ಇದ್ದೀನಿ ಅನ್ನುವಂತಹ ಮಾತನ್ನ ಹೇಳ್ತಾರೆ. ನೀವು ಒಂದು ಭಾಗದಲ್ಲಿ ಗಮನಿಸಬಹುದು, ಒಬ್ಬರಾಗ್ತಾ ಒಬ್ರು ನಾಯಕರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಖರ್ಗೆ ನಿವಾಸಕ್ಕೆ ಭೇಟಿ ಕೊಡ್ತಾರೆ, ಮಾತುಕತೆಯನ್ನ ನಡೆಸ್ತಾರೆ. ಹೀಗಾಗಿ ಬಹಳ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಇನ್ನು ಪಕ್ಷದಲ್ಲಿ ಯಾವ ರೇಸ್ ಇಲ್ಲ ಅಂತ ಮಹದೇವಪ್ಪ ಅವರು ಹೇಳ್ತಾ ಇದ್ದಾರೆ. ಪಕ್ಷವನ್ನ ಸಂಘಟಿಸೋ ನಿಟ್ಟಿನಲ್ಲಿ ಚರ್ಚೆ ಆಗಿದೆ. ಖರ್ಗೆ ಭೇಟಿ ಬಳಿಕ ಎಚ್.ಸಿ. ಮಹದೇವಪ್ಪ ಅವರ ಹೇಳಿಕೆ ಇದು. ಕ್ಯಾಬಿನೆಟ್ ರಿಷಫಲ್ ಬಗ್ಗೆಯೂ ಕೂಡ ಚರ್ಚೆ ಮಾಡಿಲ್ಲ. ಶಾಸಕರ ಸಹಿ ಸಂಗ್ರಹದ ಬಗ್ಗೆ ನಮಗೆ ಮಾಹಿತಿನೇ ಇಲ್ಲ. ನನ್ನ ಸಹಿ ಹಾಕಲು ಯಾರೂ ಕರೀತಾ ಇಲ್ಲ. ಖರ್ಗೆ ಭೇಟಿ ಬಳಿಕ ಎಚ್.ಸಿ. ಮಹದೇವಪ್ಪ ಅವರ ಹೇಳಿಕೆ ಇದು. ಯಾವ ರೇಷು ನಡೀತಾ ಇಲ್ವಲ್ಲ ರೇಸಿಗ ಅವ್ರು ಏನು ಹೇಳಿದ್ರೆ ನನಗೆ ಗೊತ್ತಿಲ್ಲ. ರೇಸ್ ಅಂತೂ ಇಲ್ಲ, ಇರ್ ಇಸ್ ನೋ ರೇಸ್. ಯಾವ ರೇಷು ನಡೀತಾ ಇಲ್ವಲ್ಲ ರೇಸಿಗ ಅವ್ರು ಏನು ಹೇಳಿದ್ರೆ ನನಗೆ ಗೊತ್ತಿಲ್ಲ. ರೇಸ್ ಅಂತೂ ಇಲ್ಲ, ಇರ್ ಇಸ್ ನೋ ರೇಸ್. ಯಾವ ರೇಷು ನಡೀತಾ ಇಲ್ವಲ್ಲ ರೇಸಿಗ ಅವ್ರು ಏನು ಹೇಳಿದ್ರೆ ನನಗೆ ಗೊತ್ತಿಲ್ಲ. ರೇಸ್ ಅಂತೂ ಇಲ್ಲ, ಇರ್ ಇಸ್ ನೋ ರೇಸ್. AICC ಅಧ್ಯಕ್ಷರು ಇಲ್ಲೇ 2-3 ದಿನ ಇದ್ರಲ್ಲ, ಅದು ಕರ್ಟಸಿ ಕಾಲು ಒಂದು ಭೇಟಿ ಆದ್ವಿ. ಅದು ಬಿಟ್ಟು ಬೇರೆ ಏನೇನಿಲ್ಲ. ಯಾವ ವಿಷಯನೂ ಮಾತಾಡಲಿಲ್ಲ. ಇವು ಯಾವುದೂ ಚರ್ಚೆ ಆಗಲಿಲ್ಲ. ಪಕ್ಷ ಸಂಘಟನೆಗಳು ಮಾಡೋದು, ಚುನಾವಣೆಗಳನ್ನು ಎದುರಿಸೋದು, ಕಾರ್ಯಕರ್ತರಲ್ಲಿ ಸ್ಥಾಯಿಯಿಂದ ಶಕ್ತಿ ತುಂಬೋದನ್ನು ಬಿಟ್ಟು ನೀವು ಹೇಳಿದಂಥ ಒಂದು ವಿಷಯನೂ ಚರ್ಚೆ ಆಗಿದೆ. ಸ್ಥಳೀಯ ಸಭೆ ಇದೆಯಲ್ಲ, ಲೋಕಲ್ ಬಾಡಿ ಎಲೆಕ್ಷನ್ಸ್ ಇದಾವಲ್ಲ, ಇಲ್ಲ ಮೊನ್ನೆ ಕ್ಯಾಬಿನೆಟ್ಲು ಕೂಡ ಚರ್ಚೆ ಮಾಡಿದ್ರು. ಲೋಕಲ್ ಎಲೆಕ್ಷನ್ ನಡೆಸಬೇಕು, ಕಾನ್ಸ್ಟಿಟ್ಯೂಷನಲಿ ಕ್ರಿಯೇಟೆಡ್ ಬಾಡೀಸ್ ಅಂತ, ಅದನ್ನೇ ಪುನರುಚ್ಚಾರ ಮಾಡಿದ್ವಿ. ಅದು ಯಾವುದೇ ಒಬ್ಬ ವ್ಯಕ್ತಿ ಇಂಡಿಯನ್ ಹಿಸ್ಟ್ರಿನಲ್ಲಿ ಅಥವಾ ವರ್ಲ್ಡ್ ಹಿಸ್ಟ್ರಿಯಲ್ಲಿ ಒಬ್ಬರೇ ಒಂದು ಪಾರ್ಟಿನ ಅಧಿಕಾರಕ್ಕೆ ತರಕ್ಕೆ ಆಗೋದೇ ಇಲ್ಲ. ಇಸ್ ಇಟ್ ನಾಟ್? ನನ್ನಿಂದಾಯಿತು ಅಂತ ಹೇಳೋಕ್ಕೆ ನನ್ನನ್ನು ಸೇರಿಸಿ ಯಾರೂ ಮಾಡೋಕ್ಕಾಗಲ್ಲ. ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ಬಳಿಕ ಸಿಎಂ ನಿವಾಸಕ್ಕೆ ಮಹದೇವಪ್ಪ ಅವರು ತೆರಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ ಮಹದೇವಪ್ಪ. ಖರ್ಗೆ ಜೊತೆಗಿನ ಚರ್ಚೆಯ ಮಾಹಿತಿಯನ್ನ ನೀಡುವುದಕ್ಕೆ ಆಗಮಿಸಿದ್ದಾರೆ. ಒಂದಷ್ಟು ಕಾಲ ಖರ್ಗೆ ಅವರೊಟ್ಟಿಗೆ ಮಾತುಕತೆಯನ್ನ ನಡೆಸಿದ್ರು. ಅದಾದ ನಂತರದಲ್ಲಿ ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನ ಕೊಟ್ರು. ಏನಿಲ್ಲ, ಖರ್ಗೆ ಅವರು ಬಂದಿದ್ರು, ಹಾಗಾಗಿ ಇದು ಭೇಟಿ ಮಾಡಿದ್ವಿ, ಒಂದಷ್ಟು ಚರ್ಚೆ ನಡೆಸಿದ್ವಿ ಅನ್ನುವಂಥ ಮಾತನ್ನ ಹೇಳಿದ್ರು. ಮತ್ತೆ ಯಾವುದೇ ರೀತಿ ರೇಸ್ ಇಲ್ಲ ಅನ್ನುವಂಥ ಮಾತನ್ನ ಕೂಡ ಹೇಳ್ತಾ ಇದ್ರು. ಮತ್ತೆ ಯಾವ ನಾಯಕರು ಬಂದು ನನ್ನ ಸಹಿ ಕೂಡ ಕೇಳಿಲ್ಲ,
ಸಹಿ ಮಾಡೋಕೆ ಕರೀತಾ ಇಲ್ಲ, ಈಗ ಅಂತಹ ಯಾವುದೇ ಚರ್ಚೆಗಳು ನಡೀತಾ ಇಲ್ಲ ಅನ್ನುವಂಥ ಮಾತನ್ನ ಮಹದೇವಪ್ಪ ಹೇಳ್ತಾ ಇದ್ರು. ಆದ್ರೆ ಈಗ ಒಳಗೊಳಗೆ ಆಗ್ತಾ ಇರುವಂತಹ ಚರ್ಚೆಗಳು ಒಂದಷ್ಟು ಗಮನಿಸ್ತಾ ಹೋಗೋದಾದ್ರೆ, ಮತ್ತೆ ನಾಯಕರ ಭೇಟಿಯನ್ನ ನೋಡೋದಾದ್ರೆ, ಇವೆಲ್ಲವೂ ಕೂಡ ಬಹಳ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ.